ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾತ್ರಿ ನಿದ್ರೆಯಲ್ಲಿ ನಮಗೆ ಬೀಳುವ ಕನಸುಗಳು ಕೇವಲ ಕಾಲ್ಪನಿಕ ದೃಶ್ಯಗಳಲ್ಲ. ಅವು ನಮ್ಮ ಉಪಪ್ರಜ್ಞೆ, ಮನಸ್ಸಿನ ಪ್ರತಿಬಿಂಬ ಮತ್ತು ಭವಿಷ್ಯದ ಮುನ್ಸೂಚನೆಗಳು ಎಂದು ಸ್ವಪ್ನಶಾಸ್ತ್ರ ಹಾಗೂ ಮನಃಶಾಸ್ತ್ರ ಹೇಳುತ್ತೆ. ಅದರಲ್ಲೂ ಕನಸಿನಲ್ಲಿ ವಿವಿಧವಾದ ಪ್ರಾಣಿಗಳು ಕಾಣಿಸಿಕೊಳ್ಳುವುದು ಅತ್ಯಂತ ಸಾಮಾನ್ಯ. ಆದರೆ ಯಾವ ಪ್ರಾಣಿ ಯಾವ ಸ್ಥಿತಿಯಲ್ಲಿ ಕಾಣಿಸಿಕೊಂಡ್ರೆ ಏನರ್ಥ? ಅದು ನಮಗೆ ಒಳ್ಳೆಯದನ್ನು ತರುತ್ತೆಯೇ ಅಥವಾ ಬರಲಿರುವ ಸಂಕಷ್ಟದ ಈ ಕುರಿತು ವಿಸ್ತಾರವಾದ ಮಾಹಿತಿ ಇಲ್ಲಿದೆ. ಕನಸಿನಲ್ಲಿ ನಿಮಗೆ ಆಪ್ತರು, ಗೆಳೆಯರ ಜೊತೆ ಒಂದಷ್ಟು ಪ್ರಾಣಿಗಳು ಕೂಡ ಕಾಣಿಸ್ಕೊಳ್ಳುತ್ತವೆ. ಅವುಗಳು ಏನನ್ನು ಸೂಚನೆ ಕೊಡ್ತವೆ ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಕನಸಿನಲ್ಲಿ ಆನೆ ಕಾಣಿಸ್ಕೊಂಡ್ರೆ ಅದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ಆನೆಯು ಗಣೇಶನ ಮತ್ತು ಐಶ್ವರ್ಯ ದೇವತೆಯಾದ ಲಕ್ಷ್ಮಿಯ ಸಂಕೇತವಾಗಿದೆ. ನೀವು ಆನೆ ಸವಾರಿ ಮಾಡ್ತಿರೋ ಕನಸನ್ನು ಕಂಡ್ರೆ ಸಮಾಜದಲ್ಲಿ ದೊಡ್ಡ ಗೌರವ, ಕೀರ್ತಿ ಅಥವಾ ಉದ್ಯೋಗದಲ್ಲಿ ಉನ್ನತ ಪ್ರಮೋಷನ್ನ ಪಡಿತೀರಿ ಅಂತ ಸೂಚನೆ ಕೊಡುತ್ತೆ. ಇನ್ನು ಆನೆಗಳ ಹಿಂಡು ಕಾಣಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಧನಲಾಭ ಮತ್ತು ಕುಟುಂಬದಲ್ಲಿ ಸಂತೋಷ ಬರಲಿದೆ ಎಂಬುದನ್ನು ಇದು ಸೂಚಿಸುತ್ತೆ. ಇನ್ನು ಕನಸಲ್ಲಿ ಹಾವು ಕಾಣಿಸ್ಕೊಳ್ಳುವುದು ಸಾಮಾನ್ಯ. ಇದು ಅನೇಕರಲ್ಲಿ ಭಯ ಹುಟ್ಟಿಸಿಬಿಡುತ್ತೆ. ಆದರೆ ಇದರ ಅರ್ಥ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತೆ. ನಿಮಗೆ ಹಾವು ಕಚ್ಚೋ ಕನಸು ಕಂಡ್ರೆ ಇದು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ, ಅಥವಾ ಶತ್ರುಗಳಿಂದ ತೊಂದರೆಯಾಗಬಹುದು ಎಂಬ ಸೂಚನೆಯನ್ನು ಇದು ಕೊಡುತ್ತೆ. ಹಾವು ಮೇಲಕ್ಕೆ ಏರುವುದು ಅಥವಾ ಸುಮ್ಮನೆ ಇರೋ ಕನಸು ಬಿದ್ದರೆ ಮನಃಶಾಸ್ತ್ರದ ಪ್ರಕಾರ ಅದಕ್ಕೆ ಒಂದು ಅರ್ಥ ಇದೆ. ಹಾವು ಆಧ್ಯಾತ್ಮಿಕವಾಗಿ ಜಾಗೃತಿ ಅಥವಾ ನಿಮ್ಮ ಜೀವನದಲ್ಲಿ ಆಗಲಿರುವ ದೊಡ್ಡ ಧನಾತ್ಮಕ ಬದಲಾವಣೆಯನ್ನು ಪ್ರತಿನಿಧಿಸುತ್ತೆ. ಇನ್ನು ಸಿಂಹ ಮತ್ತು ಹುಲಿ ಧೈರ್ಯ ಹಾಗೂ ಸವಾಲಿನ ಸಂಕೇತವಾಗಿದೆ. ಕಾಡಿನ ರಾಜ ಸಿಂಹ ಅಥವಾ ಹುಲಿ ಕನಸಲ್ಲಿ ಬಂದರೆ ಅದು ನಿಮ್ಮ ಒಳಗಿನ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ತೋರಿಸುತ್ತೆ. ಇನ್ನು ಈ ಹುಲಿ ಸಿಂಹ ಕನಸಲ್ಲಿ ಬರುವುದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ಕಲ್ಪಿಸಲಾಗುತ್ತೆ. ನೀವು ಯಾವುದಾದರೂ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅದನ್ನು ಜಯಿಸುವ ಧೈರ್ಯ ನಿಮ್ಮಲ್ಲಿದೆ ಎಂಬುದರ ಸಂಕೇತ ಇದು. ಆದರೆ ಸಿಂಹ ಮೇಲಿನ ದಾಳಿ ಮಾಡುತ್ತಿರುವಂತೆ ಕಂಡ್ರೆ ಮುಂಬರುವ ದಿನಗಳಲ್ಲಿ ಕಾನೂನು ಹೋರಾಟ ಅಥವಾ ಕಚೇರಿಯಲ್ಲಿ ಉನ್ನತಾಧಿಕಾರಿಗಳಿಂದ ನಿಮಗೆ ತೊಂದರೆ ಆಗಬಹುದು ಎಂಬುದರ ಅರ್ಥ ಇದಾಗಿದೆ. ಹಸು ಕನಸಲ್ಲಿ ಕಂಡ್ರೆ ಸೌಭಾಗ್ಯ ಮತ್ತು ಶಾಂತಿಯ ಸಂಕೇತವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಸುವನ್ನು ದೇವತೆ ಅಂತ ಪೂಜಿಸಲಾಗುತ್ತೆ. ಕನಸಲ್ಲಿ ಹಸು ಕಾಣಸಿಕ್ಕರೆ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ. ಕಪಿಲ ಅಥವಾ ಬಿಳಿ ಹಸು ಕಂಡ್ರೆ ಧನಲಾಭ ಮತ್ತು ಸಂತಾನ ಭಾಗ್ಯದ ಸೂಚನೆಯಾಗಿದೆ. ಹಸುವಿನ ಹಾಲು ಕುಡಿಯುವ ರೀತಿ ಕನಸು ಬಿದ್ದರೆ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಭಾರಿ ಪ್ರಗತಿ ಕಾಣುತ್ತೆ ಅನ್ನೋದು ಇದರ ಅರ್ಥ. ಕೆಲವರು ನಾಯಿ ಹಾಗೂ ಬೆಕ್ಕನ್ನು ತುಂಬಾ ಇಷ್ಟಪಡ್ತಾರೆ. ಅವು ಕನಸಲ್ಲೂ ಕೂಡ ಬರುತ್ತೆ. ಇದಕ್ಕೆ ಅದರದ್ದೇ ಆದ ಒಂದು ಸಂಕೇತ ಇದೆ. ನಾಯಿಯು ನಿಷ್ಠೆಯ ಸಂಕೇತ. ಕನಸಲ್ಲಿ ಸ್ನೇಹಪರ ನಾಯಿ ಕಂಡ್ರೆ ನಿಮ್ಮ ಹಳೆಯ ಸ್ನೇಹಿತರು ನಿಮಗೆ ಕಾಣ್ತಾರೆ ಎಂಬುದನ್ನು ಹೇಳುತ್ತೆ ಸ್ವಪ್ನಶಾಸ್ತ್ರ. ಅದೇ ನಾಯಿ ಕಚ್ಚಲು ಬಂದರೆ ನಂಬಿಕಸ್ಥರೇ ನಿಮಗೆ ದ್ರೋಹ ಬಗೆಯುವುದು ಎಂಬುದರ ಎಚ್ಚರವಾಗಿದೆ. ಇನ್ನು ಬೆಕ್ಕು ಕನಸಲ್ಲಿ ಕಾಣಿಸಿಕೊಳ್ಳುವುದು ನಕಾರಾತ್ಮಕ ಶಕ್ತಿಯ ಸಂಕೇತ ಎನ್ನಲಾಗುತ್ತೆ. ಇದು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಅಥವಾ ಆರ್ಥಿಕ ನಷ್ಟದ ಮುನ್ಸೂಚನೆಯಾಗಿದೆ. ಓಡ್ತಿರೋ ಕುದುರೆ ಕನಸಲ್ಲಿ ಬಂದರೆ ನಿಮ್ಮ ಜೀವನದ ಗುರಿಯನ್ನು ನೀವು ಶೀಘ್ರದಲ್ಲೇ ತಲುಪ್ತೀರಾ ಎಂದರ್ಥ. ಬಿಳಿ ಕುದುರೆ ಕಂಡ್ರೆ ಕೀರ್ತಿ ಹೆಚ್ಚುತ್ತೆ. ಅದೇ ಕಪ್ಪು ಕುದುರೆ ಕಂಡ್ರೆ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆ ಎದುರಾಗುತ್ತೆ. ವಿಜ್ಞಾನದ ಪ್ರಕಾರ ನಾವು ದಿನವಿಡೀ ಯಾವುದರ ಬಗ್ಗೆ ಅತಿಯಾಗಿ ಯೋಚಿಸ್ತೇವೋ ಅಥವಾ ನಮ್ಮ ಮನಸ್ಸಿನ ಆಳದಲ್ಲಿ ಯಾವ ಭಯ, ಆಸೆ ಇರುತ್ತೋ ಅವು ಪ್ರಾಣಿಗಳ ರೂಪದಲ್ಲಿ ಕನಸಿನಲ್ಲಿ ಬರುತ್ತೆ ಅನ್ನುತ್ತೆ ವಿಜ್ಞಾನ. ಉದಾಹರಣೆಗೆ, ಅತಿಯಾದ ಮಾನಸಿಕ ಒತ್ತಡವಿದ್ದಾಗ ವನ್ಯಮೃಗಗಳು ಬೆನ್ನಟ್ಟುವಂತೆ ಕನಸು ಬೀಳುತ್ತೆ. ಒಟ್ಟಾರೆಯಾಗಿ ಕನಸಿನಲ್ಲಿ ಪ್ರಾಣಿಗಳು ಕಾಣಿಸಿಕೊಂಡಾಗ ಭಯಪಡುವ ಅಗತ್ಯವಿಲ್ಲ.
ಪ್ರಾಣಿಗಳ ಸ್ಥಿತಿ ಮತ್ತು ಬಣ್ಣವನ್ನು ಗಮನಿಸಿ ಅವು ನೀಡುವ ಎಚ್ಚರಿಕೆಯನ್ನು ಅರ್ಥೈಸಿಕೊಂಡು ಜೀವನದಲ್ಲಿ ಮುನ್ನಡೆಯೋದು ಜಾಣತನ. ಈ ರೀತಿಯ ಅಪರೂಪದ ಹಾಗೂ ಅಚ್ಚರಿಯ ಮಾಹಿತಿಗಳಿಗಾಗಿ ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋ ಮಾಡಲು ನಿಮ್ಮ ಕಡೆಯಿಂದ ನಮಗೆ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು.